ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು 5ನೇ ವಿಡಿಯೋ BMTC ಕಂಡಕ್ಟರ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ 2014. ಇಂದಿನ ವಿಡಿಯೋಗಳಲ್ಲಿ ಒಂದು 10 ಪ್ರಶ್ನೆಗಳಂಗೆ 4 ವಿಡಿಯೋ ಆಲ್ರೆಡಿ ರಿಲೀಸ್ ಆಗಿದೆ. ಸಾಕಷ್ಟು ಜನ ನೋಡಿದ್ದೀರಾ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸ್ನೇಹಿತರುಗಳು ಕೂಡ ಶೇರ್ ಮಾಡಿ. ಆಮೇಲೆ ಇದು BMTC ಕಂಡಕ್ಟರ್ ಅಷ್ಟೇ ಅಲ್ಲದೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬರುವ ಸಾಧ್ಯತೆ ಇರುತ್ತೆ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಮತ್ತು BMTC ಸಿಲೆಬಸ್ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಸ್ಥೂಲ ನೋಟದ ಬಗ್ಗೆ ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ದೀನಿ. ಉಪಯುಕ್ತ ಆದರೆ ಪಡೆದುಕೊಳ್ಳಬೇಕಾಗಿ. ಮೊದಲನೇದಾಗಿ 41ನೇ ಪ್ರಶ್ನೆ. ಉದ್ಯೋಗ ಸಂತೃಪ್ತಿ ಎಂಬ ಪದದ ಅರ್ಥ. ತಮ್ಮ ಕೆಲಸದ ಬಗ್ಗೆ ವ್ಯಕ್ತಿಯ ಸಮಗ್ರ ಭಾವನೆಗಳು. ಎಷ್ಟರ ಮಟ್ಟಿಗೆ ವ್ಯಕ್ತಿಯೊಬ್ಬರು ಕೆಲಸದ ಜೊತೆ ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ ಎಂಬುದು. ಎಷ್ಟರ ಮಟ್ಟಿಗೆ ವ್ಯಕ್ತಿಯೊಬ್ಬರು ತಮ್ಮನ್ನು ತಾವು ಸಂಸ್ಥೆಯ ಜೊತೆಯಲ್ಲಿ ಗುರುತಿಸಿಕೊಳ್ಳುತ್ತಾರೆ ಎಂಬುದು. ಮೇಲಿನವುಗಳಲ್ಲಿ ಯಾವುದೂ ಇಲ್ಲ. ಇದಕ್ಕೆ ಉತ್ತರ ಬಂದು ತಮ್ಮ ಕೆಲಸದ ಬಗ್ಗೆ ವ್ಯಕ್ತಿಯ ಸಮಗ್ರ ಭಾವನೆಗಳು ಮೊದಲನೇದಾಗಿ. ಇನ್ನು 42ನೇ ಪ್ರಶ್ನೆ. ಕೆಲಸದ ಕರ್ತವ್ಯಗಳು, ಜವಾಬ್ದಾರಿಗಳು, ರಿಪೋರ್ಟ್ ಮಾಡಿಕೊಳ್ಳುವ ಸಂಬಂಧಗಳು ಮತ್ತು ಕಾರ್ಯನಿರ್ವಹಣೆಯ ಸ್ಥಿತಿಗತಿಗಳನ್ನು ಈ ರೀತಿ ಕರೆಯಲಾಗುತ್ತೆ. ಮೊದಲನೇದು ಉದ್ಯೋಗ ಸಂವರ್ಧನೆ, ಉದ್ಯೋಗದ ಹುದ್ದೆ, ಉದ್ಯೋಗದ ವಿವರ, ಉದ್ಯೋಗದ ವಿಸ್ತರಣೆ. ಉತ್ತರ ಒಂದು ಉದ್ಯೋಗದ ವಿವರ. ನಮ್ಮ 43ನೇ ಪ್ರಶ್ನೆ. ವಿದ್ಯುತ್ ಬ್ಲ್ಯಾಂಕೆಟ್ಗಳನ್ನು ಮಾರಾಟ ಮಾಡಲು ಕೆಳಗಿನವುಗಳ ಪೈಕಿ ಯಾವ ನಗರವು ಸೂಕ್ತವಾಗಿದೆ? ಮುಂಬೈ, ಚೆನ್ನೈ, ಶಿಲಾಂಗ್, ಪುಣೆ. ಉತ್ತರ ಬಂದು ಶಿಲಾಂಗ್. ಇನ್ನು 44ನೇ ಪ್ರಶ್ನೆ. ನೀಡಬೇಕಾದ ಕನಿಷ್ಠ ಸಂಬಳವನ್ನು ಇವರು ನಿಗದಿಗೊಳಿಸುತ್ತಾರೆ. ಅಂದರೆ ಕನಿಷ್ಠ ಸಂಬಳ ವೇತನವನ್ನು ನಿಗದಿಪಡಿಸೋರು ಯಾರು ಅಂತ ಈ ಪ್ರಶ್ನೆ ಕ್ವಶನು. ಟ್ರೇಡ್ ಯೂನಿಯನ್ಗಳು, ಉದ್ಯೋಗಿಗಳು, ರಾಜ್ಯ ಸರ್ಕಾರ, ನ್ಯಾಯಾಲಯ. ಉತ್ತರ ಬಂದು ರಾಜ್ಯ ಸರ್ಕಾರಗಳು. ಉದ್ಯೋಗ ನೇಮಕಾತಿಯ ಮೂಲಗಳು ಎಂದರೇನು? ಯಾವ ರೀತಿಯಾಗಿ ಈ ಉದ್ಯೋಗ ನೇಮಕಾತಿ ಮೂಲಗಳಿದ್ದಾವೆ ಅಂತ. ಆಂತರಿಕ, ಬಾಹ್ಯ. ಆಂತರಿಕ ಮತ್ತು ಬಾಹ್ಯ ಇವೆರಡು. ಮೇಲಿನ ಯಾವುದು ಅಲ್ಲ. ಉತ್ತರ ಬಂದು ಬಾಹ್ಯ ಆಗಿದೆ. 45ನೇ ಪ್ರಶ್ನೆ ಅದು. ಇನ್ನು 46ನೇ ಪ್ರಶ್ನೆ. 46ನೇ ಪ್ರಶ್ನೆಗೆ ಈ 46, 47, 48ಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇಲ್ಲಿದೆ ನೋಡಿ. ಒಂದು ರಾಜ್ಯದ ರಸ್ತೆ ಸಾರಿಗೆ ನಿಗಮದ 2009ರಿಂದ 2013ರವರೆಗಿನ ವಾರ್ಷಿಕ ಆದಾಯ ಮತ್ತು ಲಾಭಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿದ್ದಾವೆ. ಇದೊಂದೇ ಕ್ವಶನ್ಗೆ 3 ಪ್ರಶ್ನೆ ಬರುತ್ತೆ. ಲಾಭದ 3 ಪಟ್ಟು ಆದಾಯವಿರುವ ವರ್ಷ ಯಾವುದು ಅಂದರೆ 2011, 2009, 2010. ಇವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಬಂದು 2009 ಆಗಿರುತ್ತೆ. ಅತಿ ಹೆಚ್ಚು ಲಾಭ ತಂದುಕೊಂಡ ವರ್ಷ ಯಾವುದು ಅಂತ 2009ರಿಂದ 2013ರೊಳಗೆ. ಇನ್ನು 2013ರಲ್ಲಿ ಆದಾಯದ ಶೇಕಡಾವಾರು ಲಾಭ ಎಷ್ಟು ಅಂತ. 2013ರಲ್ಲಿ ಆದಾಯದ ಶೇಕಡಾವಾರು ಲಾಭ ಎಷ್ಟು ಪರ್ಸೆಂಟ್ ಲಾಭ ಆಗಿದೆ ಅಂತ. 20%, 10%, 15%, 25%. 25%. ಉತ್ತರ ಬಂದು 20% ಆಗಿದೆ. ಇನ್ನು 48ನೇ ಪ್ರಶ್ನೆ. ಆದಾಯದ ಶೇಕಡಾವಾರು ಲಾಭವು ಅತಿ ಆಗಿರುವ ವರ್ಷ. ಯಾವ ವರ್ಷದಲ್ಲಿ ಅತಿ ಹೆಚ್ಚು ಲಾಭವಾಗಿದೆ ಶೇಕಡಾವಾರು ಅಲ್ಲಿ ಅಂದರೆ 2009, 2010, 2011, 2013. ಉತ್ತರ ಬಂದು 2011 ಆಗಿದೆ. ಇನ್ನು 49ನೇ ಪ್ರಶ್ನೆ. ಬೆಂಗಳೂರಿನಲ್ಲಿರುವ ಅತ್ಯಂತ ಆಧುನಿಕ ಸಾರ್ವಜನಿಕ ಸಂಚಾರ ವ್ಯವಸ್ಥೆ ಯಾವುದು? ಆಧುನಿಕ ಅಂದರೆ ಫಾರ್ವರ್ಡ್ ಆಗಿರುವಂಥ ಯಾವುದಾಗಿದೆ ಅಂತ. ರೇಡಿಯೋ ಟ್ಯಾಕ್ಸಿಗಳು, ಹವಾನಿಯಂತ್ರಿತ ಬಸ್ಸುಗಳು, ಮೆಟ್ರೋ ರೈಲ್ವೆ, ಆಟೋ ರಿಕ್ಷಾ. ಈ 3ರಲ್ಲಿ ಯಾವುದು ಅಂದರೆ ಮೆಟ್ರೋ ರೈಲು ಆಧುನಿಕ ಸಂಚಾರ ವ್ಯವಸ್ಥೆಯಲ್ಲಿ ಅತ್ಯಂತ ಮುಂದಿರುವಂಥದ್ದು. 49ನೇ ಪ್ರಶ್ನೆ. ಇನ್ನು 50ನೇ ಪ್ರಶ್ನೆ ಬಂದು ಚಲಿಸುವಾಗ ಈ ಕೆಳಗಿನ ವಾಹನಗಳಲ್ಲಿ ಯಾವುದಕ್ಕೆ ಆದ್ಯತೆ ನೀಡಬೇಕಾಗಿಲ್ಲ? ಅಷ್ಟೊಂದು ಪ್ರಾಮುಖ್ಯತೆ ಯಾವುದು ಕೊಡಬೇಕಾಗಿಲ್ಲ ಅಂತ ಈ ಪ್ರಶ್ನೆಯ ಉತ್ತರ. ಕ್ವಶನು. ಎಚ್ಚರಿಕೆ ಗಂಟೆ ಬಾರಿಸುತ್ತಾ ದೀಪ ಉರಿಸುತ್ತಾ ಬರುವ ಆ್ಯಂಬುಲೆನ್ಸ್ಗಳು, ಪೊಲೀಸ್ ಕಾವಲಿನಲ್ಲಿ ಬರುತ್ತಿರುವ ಕಾರು, ಅಗ್ನಿಶಾಮಕದ ವಾಹನ, ಖಾಸಗಿ ಕಾರುಗಳು. ಉತ್ತರ ಬಂದು ಖಾಸಗಿ ಕಾರು. ಇಲ್ಲಿಗೆ 5ನೇ ವಿಡಿಯೋ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇನ್ನು ಉಳಿದ 4 ವಿಡಿಯೋಗಳ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಲಾಗಿದೆ. ಯಾರಿಗೆಲ್ಲ ಉಪಯುಕ್ತ ಆಗೋದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.